ಗೈಸ್ ನಮಸ್ಕಾರ. ನಾನು ನಿಮ್ಮ ಮಲ್ಲು ಮಟ್ನಳ್ಳಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನಾವು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಮೈಲಾಪುರಕ್ಕೆ ಹೊಂಟಿವಿ. ಸೊ ಇವತ್ತು ಜಾತ್ರೆ ಅದಕ್ಕೆ ಜಾತ್ರೆ ನೋಡಕ್ಕೆ ಹೊಂಟಿವಿ. ನನ್ನ ಜೊತೆಗೆ ಯಾರು ಬರಕತ್ತಾರಪ್ಪ ಅಂತಂದ್ರೆ ರಾಯಲ್ ರೋಡಿ ಮತ್ತೆ ರಾಯಲ್ ಕ್ಲಬ್ ಇದ್ರು ಬರಕತ್ತಾರ. ಸೊ ಮೂವರು ನೋಡಿ ಗೈಸ್, ನಾವಿವಾಗ ರಾಮಚಂದ್ರದಾಗ ಇದ್ವಿ. ನಮ್ಮ ಹತ್ರ 2 ರೋಡ್ ಅವ, ಇಲ್ಲಿ ಒಂದು ಮತ್ತೆ ಈ ಕಡೆ ಒಂದು. ನಾವು ಈ ಕಡೆ ಹೊಂಟಿವಿ. ಯಾಕಪ್ಪ ಅಂತಂದ್ರೆ ಈ ಕಡೆ ಏನೋ ಅಷ್ಟು ಜಗ್ಗೆ ಗಾಡಿ ಬಿಡಲ್ಲ ಅಂತಂದ್ರೆ ಒಳಗೆ, ಅದಕ್ಕೆ ಸೊ ನಾವು ಇವಾಗ ಈ ಕಡೆ ಹೊಂಟಿವಿ. ಸೊ ಇಲ್ಲೇನು ನೋಡಕತ್ತಿರಲ್ಲ ಗೈಸ್, ಈ ದಾರಿ ಸೀದಾ ಎಲ್ಲಿಗೆ ಹೋಗ್ತದಪ್ಪ ಅಂತಂದ್ರೆ ಸೀದಾ ಕೆರಿಬೆಲೆಗೆ ಹೋಗ್ತದ. ಸೊ ನಾವು ಈ ಕಡೆ ಹೋಗ್ಬೇಕು, ಯಾಕಂತಂದ್ರೆ ನಮ್ಮ ಅತ್ತೆಯವರು ನಮ್ಮ ಸಣ್ಣನವ್ರು ಎಲ್ಲರೂ ಈ ಕಡೆ ಹೋಗ್ಯಾರ, ಅದಕ್ಕೆ ನಾವು ಈ ಕಡೆ ಹೊಂಟಿವಿ. ನೋಡ್ರಿ ಗೈಸ್, ಈ ದಾರಿ ಏನದಲ್ಲ ಇಲ್ಲಿಗೆ ಬರ್ತದ. ಇಲ್ಲೆಲ್ಲ ಹೋಳಿಗೆ ಗಿಳಿಗೆ ಮಾಡ್ತಾರ, ತೋರಿಸ್ನಂತ ಬರ್ರಿ. ಕೆರಿಬೇಲಿ ಎಷ್ಟು ಜನ ಬಂದಾರಪ್ಪ ಅಂತಂದ್ರೆ ಫುಲ್ ಅರ್ಧಕ್ಕರ್ಧ ನಮ್ಮೂರ ಇಲ್ಲಿ, ಮಿಕ್ಕಿದಾರೆಲ್ಲ ಬೇರೆ ಬೇರೆ ಊರ್ ಲೈಸನ್ ಬಂದಾರ. ಏನು ನೋಡಕತ್ತಿರಲ್ಲ ಗೈಸ್, ಕೆರಿಬೇಲಿ ಎಲ್ಲರೂ ಹೋಳಿಗೆ ಮಾಡಿ ಕೇಸಿಂದ ಒಗ್ರಿಗೆ ಊಟ ಮಾಡಿ ಸ್ಟೇಷನ್ದ ಮನೆಗೆ ಹೋಗ್ತಾರ. ಇವರೇ ನೋಡ್ರಿ ಗಾಯ್ಸ್ ಒಗ್ಗರ್ ಅಂತಂದ್ರೆ, ಇವ್ರು ಊಟ ಮಾಡಿದ ಮೇಲೆ ನಾವೆಲ್ಲ ಊಟ ಮಾಡ್ಬೇಕು. ಪದ ಹೆಂಗಾಡ್ತಾರ ನೋಡ್ರಿ ಗಾಯ್ಸ್. ಸೊ ಇಲ್ಲಿ ನೋಡ್ರಿ ಗಾಯ್ಸ್, ನಾವು ವನಕೆರೆಗೆ ಬಂದಿವಿ. ಈ ವರ್ಷ ಏನು ಅಷ್ಟೊಂದು ಜನನೇ ಕಾಣವಲ್ದು, ಯಾಕೇನೋ ಹಬ್ಬದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಅದ ಏನೋ ಗೊತ್ತಿಲ್ಲ. ಸೊ ಪೊಲೀಸರು ಅಂತಂದ್ರೆ ಏನು ಅನಾಹುತ ಆಗಬಾರ್ದು ಅಂತೇಳಿ ಕೇಸಿಂದ ಇಲ್ಲಿ ನೀರಿನ ಬೋರ್ಸೈತಲ್ಲ ಬಿಟ್ರ ತುಂಬ ಖುಷಿ ಆಯ್ತು ನೋಡಿ. ಕೇಸಿಂದ ಏನು ಅನಾಹುತ ಆಗಬಾರ್ದು ಜಾತ್ರೆಗೆ ಅಂತೇಳಿ ಕೇಸಿನ ಈ ಥರ ಮಾಡಿರ. ಹಂಗೆ ಒಳಗೆ ನಾವು ಯಾರಿಗೆ ಬಿಡಲ್ಲ ಜಾಸ್ತಿ ಜನಕ್ಕೆ, ಅಷ್ಟೇ ಇಲ್ಲೇ ಇಷ್ಟೇ ಸರಿಯಾಗಿ ಒಳಗೆ ಆಡಬೇಕು, ಇಲ್ಲೇ ಹಿಡಿ ಕೇಸಿಂದ ಈ ಕಡೆ ಬರಬೇಕು. ಮತ್ತೆ ಸೊ ಹಿಂಗೆ ಯಾಕೆ ನಿಂದ್ರಸಕತ್ತಾರಪ್ಪ ಅಂತಂದ್ರೆ, ಬೇಡಿಕೆ ಅಂದ್ರೆ ಏನೋ ಕರೆ ಆಯ್ತದಪ್ಪ ಅಂತಂದ್ರೆ ಈ ಥರ ನಿಂದಿರ್ತಾವಂತ ಕಲ್ಲಿನ ಮೇಲೆ. ನನಗಂತೂ ಗೊತ್ತಿಲ್ಲ, ನೀವು ನೋಡಕೈತ್ರಲ್ಲ ನೋಡ್ರಿ ಗಾಯ್ಸ್, ಅಣ್ಣಂದು ಒಂದು ನಿಂತಿತ್ತು. ಆತ ಅಣ್ಣ ಒಬ್ಬತ್ತು ನಿಂದ್ರಸಕೈತಾನ, ಏನಾಗ್ತಾನ ಗೊತ್ತಿಲ್ಲ. ಸೊ ಪ್ರಭು ನಿಂದ್ರಸಕೈತಾನ, ಏನಂತ ಬೇಡಿಕೆ ಅಂದನೋ ಏನೋ ಗೊತ್ತಿಲ್ಲ. ನಿಂದ್ರಸಕೈತಾನ, ನಿಂದಿರ್ತದಲ್ಲ ಗೊತ್ತಿಲ್ಲ. ಅದಂತೂ ರೊಕ್ಕ ನಿಂದ್ರನೇ ಅವಲ್ದು. ನಿನ್ನ ಅದೃಷ್ಟ ಬರದಿಲ್ಲ ಪ್ರಭು. ಪ್ರಭು ನಿಂತಿದ್ದು ಗಾಯ್ಸ್, ಇಲ್ಲಿ ಬಾಲೆ ಪ್ರಭು, ಏನಂತ ಬೇಡಿಕೆ ಅಂದೇಳು? ಕೋಟಿಗೆ ಇವಾಗ ಮ್ಯಾಲ ಏರಕ್ ಹೊಂಟಿವಿ. ಸಣ್ಣದಾಗಲ್ಲ ನಾನು ಈ ತರ ಕಾಯಿ ಹೊಡೆದ ಕೇಸ್ ರೊಕ್ಕ ಎಸ್ಕೊಂತಿದ್ವಿ. ಇವಾಗ ದೊಡ್ಡವರಾಗಿ ಎಲ್ಲ ಮಾಡೋದು ಬಿಟ್ಟು ಇವಾಗ ಗುಡ್ಡಾರ ಬರಿ ಗಾಯ್ಸ್. ನಾವು ಬಂದಿವಿ ಗಾಯ್ಸ್, ಹೆಂಗನ ಮಾಡಿ ದೇವ್ರು ನೋಡ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ. ಅದ್ರ ಒಳಗೆ ಫುಲ್ ರಶ್ ಇತ್ತು, ಅದ್ರ ಸಲಗೆ 300 ರೂಪಾಯಿ ಟಿಕೆಟ್ ಅಂತ, ಅದಕ್ಕೆ ನಮ್ಗೆ ಹೋಗೋಕ್ಕಾಗಲ್ಲ. ಇಲ್ಲೇಶಿಂದ ದೇವಸ್ಥಾನ ಮಾಡಿ ಇವಾಗ ನಾವು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕು ಗಾಯ್ಸ್. ಅಲ್ಲಿ ಅಂತ ರೊಕ್ಕ ಎಲ್ಲ ಫ್ರೀ, ಆರಾಮ್ ದೇವ್ರ ದರ್ಶನ ಆಗ್ತದ. ದೇವ್ರಿಗೆ ಬಂದ್ಮೇಲೆ ಗಾಯ್ಸ್ ಎಲ್ಲಿ ಬಂದು ಸಣ್ಣ ಮಾಡಿದ್ರೆ ಅಷ್ಟೇ ದೇವ್ರ. ಅದಕ್ಕೆ ನಾವು ಇವಾಗ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಅಲ್ಲಿಗೆ ಹೊಂಟಿವಿ, ತುಪ್ಪ ಸೇದ ಗುಂಡಿನ ಬೆಲೆಕ. ಸೊ ಬರ್ರಿ ಬರ್ರಿ. ತುಪ್ಪ ಸೇದಕೊಂಡು ತುಪ್ಪ ಎಲ್ಲ ಸೇದ್ ಬಿಟ್ರೆ ಮ್ಯಾಲ ಜನಂತ್ರ ಹೆಂಗದ. ನೀವೇನ ಜಾತ್ರೆ ದಿನ ಬಂದಿರಪ್ಪ ಅಂತಂದ್ರೆ ದೇವ್ರು ನೋಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೇಕು, ಯಾಕಂದ್ರೆ ಅಷ್ಟು ಜನ ಬಂದಿರುತ್ತೆ. ಯಾವಾಗ ಕಾಲಿದ್ದ ನೋಡ್ಕೊಂಡು ಹೋದ್ರೈತೆ ಅಂತ ಹೇಳಿ. ಸೊ ನೋಡ್ರಿ ಗಾಯ್ಸ್, ಇಷ್ಟು ಜನ ಎಲ್ಲಿ ಹೋದ ದೇವಸ್ಥಾನಕ್ಕೆ, ಅದಕ್ಕೆ ಅಲ್ಲಿದೆ ಸಣ್ಣ ಮಾಡಿ ಕೇಸಿಂದ ಇವಾಗ ನಾವು ತೆಳಗೆ ಹೊಂಟಿವಿ. ಬಿಡ್ತಾರ ಏನು ಮಾಡ್ತಾರೆ ಗೊತ್ತಿಲ್ಲ, ಪೊಲೀಸರು ಅಂತ ಹೊಡಿಯಕತ್ತಾರೆ ಈ ಕಡೆ ಅಡ್ಡ ಬರಬೇಡ್ರ ಅಂತೇಳಿ ಕೇಸಿಂದ. ಅದಕ್ಕೆ ನಾವು ಇವಾಗ ತೆಳಗೆ ಹೋಗ್ಬೇಕು, ತೆಳಗೆ ಹೊಂಟಿವಿ. ಕೆರಿಬೇಲ್ ನೋಡಿದ್ರೆ ಸ್ವಲ್ಪ ಜನ ಕಂಡ್ರು, ಅದನ್ನ ನೋಡಿ ಕೇಸ್ ಯಾರು ಜಾತ್ರೆ ಬಂದಿಲ್ಲಪ್ಪ ಅಂತ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಜನ ಜಾತ್ರೆ ಆಗ್ಯದ.
ಇಲ್ಲಿ ನೋಡ್ರಿ ಗಾಯ್ಸ್, ನೀವೇನ ಮಕ್ಕಳನ್ನ ಕರ್ಕೊಂಬಂದಿದ್ರಿ, ಕೊಳ್ಳ ಏನಾನ ಬಂಗಾರ ಸಾಮಾನು ಇದ್ವಪ್ಪ ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ರಿ. ಯಾಕಂತಂದ್ರೆ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಹಾಕ್ಯಾರ. ರಾಯಲ್ ರೋಡಿ ಜಾತ್ರೆ ಬಂದು ಏನ್ ತೊಗೊಂಡನಪ್ಪ ಅಂತಂದ್ರೆ ಏನ್ ತೊಗೊಂಡ್ಲ ರಾಯಲ್ ರೋಡಿ ಚಸ್ಮಾ ತೊಗೊಂಡ ನೋಡ್ರಿ ಗಾಯ್ಸ್. ಹೆಂಗದ 100 ರೂಪಾಯಿ ಕಣ್ ಚಾಳಸ್. ಸೊ ಇವಾಗ ಹೋಗ್ಬೇಕು ಗಾಯ್ಸ್, ಟೈಮ್ ಆಕೈತೆ, ಊರಿಗೆ ಹೋಗ್ಬೇಕು. ಬಂದು ಎಷ್ಟೊತ್ತೈತೆ. ಸೊ ನಮಗಂತ್ರ ಎಲ್ಲ ತಿರುಗಾಡಿ ಅಂತ ಸಾಕಾಗಿಬಿಟ್ಟಿತ್ತು. ಅನಿಮೇಷಣ ಬೇಡ ಅಂದ್ರೆ ನಾ ಕಬ್ಬಿನಲ್ಲಿ ಕೂಡಿಸಿದ ಕುಡ್ಕೊಂಡು ತಿಂತೀವಿ. ಇವಾಗ ಆಯ್ತು, ಟೈಮ್ ಅಂತ ಜಾಸ್ತಿ ಆಗಿದೆ, ಊರಿಗೆ ಹೋಗ್ಬೇಕು. ಪ್ರಭು ಯಾವ ಥರ ಟೆಕ್ನಿಕ್ ಹುಡುಕ್ಯಾನ ಅಂತಂದ್ರೆ ಚಪ್ರಿ ಕಳ್ತನ ಆತವ ಅಂತೇಳಿ ಕೇಸಿಂದ ಗಾಡಿಯಾಗಿಟ್ಟನ. ಇದು ಒಳ್ಳೆ ಟೆಕ್ನಾಲಜಿಯ. ಪ್ರಭು ಹೆಂಗ ಅನ್ಸುತ್ತೆ ನಿಮ್ಮ ಚಪ್ಪಲಿ ನಿಮಗೆ ಸಿಕ್ಕಿದೆ? ಖುಷಿ ಅದ, ಯಾಕಂದ್ರೆ ಜಾತ್ರೆಗೆ ಚಪ್ಪಲಿಗಳು ಇರ್ಬೇಕಾದ್ರೆ ಭಾಳ ಕಷ್ಟ ಅದ. ಮಹೇಶ್ ಅವ್ರಿ ನಿಮ್ಗೆ ಹೆಂಗ ಅನಿಸ್ತಾ ಇದೆ? ನಮ್ಮ ಚಪ್ಪಲಿ ನಮ್ಗೆ ಸಿಕ್ಕ ನಮ್ಗೆ ಭಾಳ ಖುಷಿ. ಯಾಕೆ ಖುಷಿ ಅಂದ್ರೆ ನನಗೆ ಹೇಳಿ ಕೇಳಿ ವಾಕ್ರೋ ಬ್ರ್ಯಾಂಡ್ ಅವು, ಅಂತಿಂತ ಬ್ರ್ಯಾಂಡ್ ಅಲ್ಲ. ಒಂದು 4 ದಿನ ಆಗಿಲ್ಲ ತಗೊಂಡು. ಜಾತ್ರೆ ಅಂದ್ರೆ ಎಲ್ಲ ಮುಗಿಸಿ ಬಂದು ಕೇಸಿ ಒಂದು ಗಿಡದ ತೆಳಗೆ ಕುಂತೀವಿ. ಜಾತ್ರೆ ಅಂತ ದೊಡ್ಡದದ, ಎಷ್ಟು ತಿರುಗಾಡಿದ್ರೆ ನಾ ಕಡಿಮೆ ಅನಿಸ್ತದ. ಅದಕ್ಕೆ ತಿರುಗಾಡಷ್ಟು. ಮತ್ತೆ ಯಾರು ಸಿಕ್ಕರ್ ಬಲ್ಲಿ ಊಟ ಮಾಡಿ ಕೇಸಿಂದ ಜಾತ್ರೆ ತಿರುಗಾಡಿ. ಜಾತ್ರೆಗೆ ಏನಂತ ಅಂದಿವಪ್ಪ ಅಂತಂದ್ರೆ ನಾವೊಂದು ಕೈ ಕಟ್ಟಿ ಒಂದು 5-6 ದಾರ ತಂದಿ. 100 ರೂಪಾಯಿ ಒಂದು ಚಾಳಸ್ ತಗೊಂಡಿ. ಏನು ತಗೊಂಡಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಅಭಿಮಾನಿಗಳ ಕೊಡಿಸ್ಯಾರಲ್ಲ ಬೇರೆ ಅವರು. ಜಾತ್ರೆ ಅಂತ ಏನ್ ಜಾತ್ರೆಗ ನಮ್ಮ ಅತ್ತಿ ಮನೆಗೂ ಆಯ್ತು. ನಮ್ಮ ಅತ್ತಿ ಅಲ್ಲೆಲ್ಲ ಹೋಳಿಗೆ ಅದು ಮಾಡಿದ್ರೆ ತಿಂದಿವಿ ಬಂದಿವಿ. ಅದೇ ನನ್ ಖುಷಿ. ಇವ್ರ ಅತ್ತಿ ಮಗಳ ಪ್ರಭು ನೋಡಿದ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಾಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಮತ್ತೆ ನಾಳೆ ಸಿಗ್ತೀವಿ. ಬಾಯ್ ಗಾಯ್ಸ್.